ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಅಶೋಕ್ ಕೊರ್ಸೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಿಕಾರಿಪುರ ತಾಲೂಕು ಕಲ್ಮನೆ ಗ್ರಾಮದಲ್ಲಿದ್ದೀನಿ. ಇವತ್ತು ಕಲ್ಮನೆ ರವಿ ಅನ್ನೋರ ತೋಟಕ್ಕೆ ನಾನು ಒಂದು ಮೆಡಿಸಿನನ್ನು ಸಜೆಷನ್ ಮಾಡಿದ್ದೆ ಕಳೆದ ಒಂದು 3 ತಿಂಗಳ ಹಿಂದೆ, ಒಂದು 2.5 ತಿಂಗಳಾಗಿರ್ಬೋದು. ಆ ತೋಟಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ, ಬಂದು ವಿಸಿಟ್ ಮಾಡಿ ಅಂತೇಳಿ. ಆ ತೋಟಕ್ಕೆ ನಾನು ಹೋಗ್ತಾ ಇದ್ದೀನಿ. ಆ ತೋಟದಲ್ಲೊಂದು ಸಣ್ಣ ಬದಲಾವಣೆ ಆಗಿದೆ ಅಂತ ಹೇಳಿ ಒಂದು ವಿಷಯನ ತುಂಬ ಖುಷಿಯಿಂದ ಹಂಚ್ಕೊಂಡಿದ್ದಾರೆ ರವಿ ಅವರು. ಅವ್ರ ತೋಟಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮುಂದೆನೇ ನಿಮಗೆ ಈ ತೋಟದ ಒಂದು ಚಿತ್ರಣನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಇದು ರವಿ ಅವ್ರ ತೋಟ. ಕಳೆದ ಒಂದು 3-4 ತಿಂಗಳ ಹಿಂದೆ ಈ ತೋಟದ ಒಂದು ಚಿತ್ರಣನೇ ಚೇಂಜ್ ಇತ್ತು. ಕಲರು ಏನೇನೂ ಇದ್ದಿರಲ್ಲ, ಕಂಪ್ಲೀಟು ಯೆಲ್ಲೋಯಿಶ್ ಕಲರ್ ಅಂತ ಹೇಳ್ಬೋದು. ನೋಡಿರಿ, ಸುಣ್ಣ ಹೊಡಿಲಿಕ್ಕೆ ಸಜೆಸ್ಟ್ ಮಾಡಿದ್ದೆ, ಸುಣ್ಣ ಹೊಡೆದಿದ್ದಾರೆ ಗಿಡಗಳಿಗೆ. ಆಲ್ಮೋಸ್ಟ್ ಅಲ್ಲೂ ಗರಿಗಳೆಲ್ಲ ಬಿಚ್ಚಿ ಬಂದಿದೆ, ಗರಿ ಬಿಚ್ಚಿದೆ. ಈ ಭಾಗದಲ್ಲಿ ನೋಡಿದ್ರೆ ಇವಾಗ ನೋಡಿ, ಇವೊಂದು ಚಿತ್ರಣ ಚೇಂಜ್ ಆಗಿದೆ, ಕಲರೆಲ್ಲ ಚೇಂಜ್, ಬದಲಾವಣೆ ಕಾಣಿಸಿದೆ. ರೇವಣ್ಣ, ಏನು ಅನ್ಸುತ್ತಣ್ಣ ತೋಟ ಇವಾಗ? ತೋಟ ಏನು ಅನ್ಸುತ್ತೆ ಇವಾಗ ನಿಮಗೆ? ಈ ಕಳೆದ 2-2.5 ತಿಂಗಳು ಹಿಂದೆ ಯಾವ ಥರ ಇತ್ತು, ಇವಾಗ ಏನು ಅನಿಸ್ತಾ ಇದೆ ನಿಮಗೆ ತೋಟ ನೋಡಿದಾಗ? ಇಂಪ್ರೂವ್ಮೆಂಟ್ ಆಗಿದೆ ಸರ್. ಅಡ್ಡಿ ಇಲ್ವಾ ಸ್ವಲ್ಪ? ಡ್ರಿಂಚಿಂಗ್ ಮಾಡಿಸಿದ ಮೇಲೆ ಓಕೆ, ಚೆನ್ನಾಗಿದೆ ಸರ್. ಓಕೆ, ನೀರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಲ್ಲ? ಸರ್ ಮಾಡ್ತಾ ಬದಲಾವಣೆ ಕಾಣಿಸಿದೆಯಾ ನಿಮಗೆ? ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಸರ್. ಹಿಂಗಾರೆಲ್ಲ ಚೆನ್ನಾಗಿ ಬರ್ತೈತೆ. ಓಕೆ, ಇದು ಎಷ್ಟು ವರ್ಷ ತೋಟಣ ಇದು? ಇದು 5 ಸರ್, 5 ವರ್ಷ, 5ನೇ ವರ್ಷದ್ದು. ನೀವು ಮಾಡ್ತೀವಿ ಬಂದರೆ ಓಕೆ ಓಕೆ. ಕಲ್ಮನೆ ರವಿ ಅಂದರೆ ಇವರೇ, ಕರ್ನಾಟಕದ ರೈತ ಬಾಂಧವರಲ್ಲಿ ನಾನು ಸಜೆಸ್ಟ್ ಮಾಡಿರೋ ಒಂದು ಮೆಡಿಸಿನನ್ನು ಬಳಸಿ ಇವರು ಸತತ ಒಂದು ಮೊದಲನೇ ಬಾರಿ ಬಳಸಿರೋದು. ಒಂದು 2-2.5 ತಿಂಗಳಿಗೆ ಒಂದು ಸಣ್ಣ ಮಟ್ಟದ ರಿಸಲ್ಟನ್ನು ನೋಡಿದ್ದಾರೆ. ಯಾರಿಗೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಈ ಥರದೊಂದು ಮೆಡಿಸಿನ್ ಮಾಡಿಬಿಟ್ಟು ನಾನು ತೋಟನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅನ್ನೋರು ದಯವಿಟ್ಟು ಸಂಪರ್ಕ ಮಾಡಿ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ನಿಮ್ಮ ನಂಬರ್ನ ಕಮೆಂಟ್ ಮುಖಾಂತರ ಹಾಕಿ, ನಿಮ್ಮ ಊರ ಹೆಸರನ್ನ ಹಾಕಿ, ಖಂಡಿತ ನಾವು ವಿಸಿಟ್ ಮಾಡಿಬಿಟ್ಟು ನಿಮಗೆ ಈ ಥರದೊಂದು ಸೇವೆನ ನಾವು ಮಾಡಿಕೊಡ್ತೀವಿ. ರವಿ ಅಣ್ಣನ ಸ್ನೇಹಿತರು ಮಲೇಶಪ್ಪರು. ಕಳೆದ ಒಂದು ವಿಡಿಯೋದಲ್ಲಿ ನಾನು ಇವ್ರ ಬಗ್ಗೆ ನಾನು ಒಂದು ಸಂದರ್ಶನ ಕೊಟ್ಟಿದ್ದೆ. ಇವ್ರ ತೋಟದಲ್ಲಿ ನುಗ್ಗೆ ಫ್ಲ್ಯಾಟಿಂದೊಂದು ಸಂದರ್ಶನ ಕೊಟ್ಟಿದ್ದೆ, ತುಂಬ ನೀಟಾಗಿ ಮಾಹಿತಿ ಕೊಟ್ಟಿದ್ರು ಅವರು ಸಹಿತ ಇಲ್ಲೇ ಇದ್ದಾರೆ. ರವಿ ಅವರ ಸ್ನೇಹಿತರು ಮಲೇಶಪ್ಪ ಅಂತ ಹೇಳಿ ಕಲ್ಮನೆ. ಅವರು ಈ ತೋಟದ ಬಗ್ಗೆ ಏನು ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳಿ. ಹೇಳಿ ಮಲೇಶಣ್ಣರು, ಏನಾಗಿದೆ ಇದರಲ್ಲಿ? ನಾವು ಇದುವರೆಗೂ ಇದು NPK ಅಂತಂದು ಫರ್ಟಿಲೈಸರ್ ಮಾಡ್ಕೊಂತ ಬಂದಿದ್ವಿ ಮಾಮೂಲಿ. ಅಷ್ಟರ ಮೇಲೆ ಅರ್ಶಿಣಗೆರೆಯಲ್ಲಿ ನಮ್ಮದು FO ಅಂತಂದೊಂದು ರೈತ ಉತ್ಪಾದಕ ಕಂಪ್ನಿ ಇದೆ. ಅದರಲ್ಲಿ ಒಬ್ಬರು ನಮ್ಮ CO ಅಂತಂದು ನಮ್ಮ ಬೇಕಾದ ಹುಡುಗನೇ ಕೆಲಸ ವರ್ಕ್ ಮಾಡ್ತಾ ಇದ್ದಾನೆ. ಅವರು ಈ ರಿಪಿನ್ಪೇಟೆಯಿಂದ ಅಶ್ವಥ್ ಅವರು ಅಂತಂದು ಅವರು ಮೆಡಿಸಿನ್ ಮಾಡ್ತಾ ಇದ್ರಂತೆ, ವಾಟರ್ ಸಾಯಬಲ್ ಅಂತಂದು. ಇವರು ಮನು ಅನ್ನೋ ಹುಡುಗ CO ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ ಅಶ್ವಥ್ ಅವ್ರನ್ನ. ಮಾಡಿಸಿ, ಅಣ್ಣ ಏನಾರ ಆಗಲಿ ನೀವು ಬಂಡವಾಳ ಹೋತು ಅಂತ ತಿಳ್ಕೊಂಡ್ರಿ, ಒಂದು ಸಲ ಈ ಕೆಲಸ ಮಾಡಿಸ್ರಿ, ಚೆನ್ನಾಗಿ ಬರ್ತೈತಿ ಅಂತಂದು ಹೇಳ್ದ. ಯಾಕೆಂದ್ರೆ ಅವ್ರ ಅನುಭವನೇ ನನಗೆ ಹೇಳ್ದ ಅವನು. ನಾವು ನಂಬಿಕೆ ಮೇಲೆ ಅಶ್ವಥ್ ಅವ್ರನ್ನ ಮೀಟ್ ಆದ್ವಿ. ಅವರು ಫೀಲ್ಡ್ ವರ್ಕೆಲ್ಲ ಬಂದು ನೋಡಿದರು. ನೋಡಾದ್ಮೇಲೆ ನಾವು ಮೆಡಿಸಿನ್ ಕೊಡ್ತೀನಿ, ಮಾಡ್ತೀರಣ್ಣ ಅಂತಂದ್ರೆ ಆಯ್ತು ರೀ, ನಂಬಿಕೆ ಮೇಲೆ ಮಾಡ್ತಿದ್ದೀವಿ, ನೀವು ನಂಬಿಕೆ ಮೇಲೆ ಕೊಡ್ಬೇಕು ಅಂದರು. ಅದೇ ರೀತಿ ಕೊಟ್ಟರು. ಈಗ ಸುಮಾರು ಒಂದು 2 ತಿಂಗಳ ನಾವು ವಾಟರ್ ಸಾಯಬಲ್ ಮಾಡಿ ನೆಲಕ್ಕೆಲ್ಲ. ಮೊದಲೇ ನಮ್ಮವೆಲ್ಲ ಹಿಂಗಾರೆಲ್ಲ ಇದು ಸುಳಿ ಎಲ್ಲ ಇಷ್ಟು ಚಾಚಿತ್ತಿದ್ದಿಲ್ಲ, ಗೆರೆ ಎಲ್ಲ ಮುಟ್ರ ಆಗೋದು, ಚಾಚೋದು, ಗೊಬ್ಬರ ಹಾಕಿರೋ ಸ್ವಲ್ಪ ಹಚ್ಚಿ ಕಾಣೋದು. ಈಗ ಒಂದು 2 ತಿಂಗಳಿಗೆ ನಮಗೆ ಈಗಾಗಲೇ ನೋಡ್ಬೇಕು ಅಂದರೆ ಈ ಸುಳಿ ಎಲ್ಲ ನಮ್ಮ ಆಗಲೇ ಒಂದು ಮಾರು ಕೀಳೋ ಅಂಥದ್ದು 1.5 ಮಾರು ಸುಳಿ ಕೀಳ್ತದೆ ಈಗ. ಆಮೇಲೆ ಗಿಡ ಹೋಗ್ತಿದ್ದಂಥ ಗಿಡಗಳು, ಸಣ್ಣ ಗಿಡಗಳು ಸತ್ತಾರೆ ಈ ಚೇತರಿಸ್ಕೊಂತಾರ. ಈಗ ನಾವು ಇದು ವರ್ಕ್ ಮಾಡ್ತೈತಿ ಅಂತ ಭಾರಿ ನಂಬಿಕೆ ಮೇಲೆ ಇದ್ದೀವಿ. ಇನ್ನೂ ಸ್ವಲ್ಪ ದಿನ ತಗೊಬೇಕು, ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಕಾಯ್ಬೇಕಣ್ಣ, ಈಗ ಇನ್ನೂ ತೋರ್ತಾ ಐತಿ, ಇನ್ನೊಂದು 2 ತಿಂಗಳು ವೆಯ್ಟ್ ಮಾಡಿರಿ ಅಂತ ಇದ್ದಾರೆ. ಮಾಡಿದ್ಮೇಲೆ ಅದು ಕೆಲಸ ನೋಡ್ಕೊಂಡು ನೆಕ್ಸ್ಟು ಕೆಲಸ ಮಾಡ್ಸೋಣ, ನಾನು ಮಾಡಿಸ್ಕೊಡ್ತೀನಿ ನಿಮಗೆ ಅಂತಂದು ಹೇಳ್ತಾ ಇದ್ದಾರೆ. ಆ ನಂಬಿಕೆ ಮೇಲೆ ನಾವು ಅದೀವಿ, ಮಾಡಿದ್ದೀವಿ, ನಂಬಿಕೆ ಉಳಿಸ್ಕೊಂಡೈತಿ ಅಂತಂದು ನಮಗೆ ತೋರಿಸ್ತಾ ಐತಿ. ಎಷ್ಟು ವರ್ಷ ತೋಟ ಇದು? ಇದು ಒಂದು 4-4ರಿಂದ 5 ವರ್ಷದ ತೋಟ. 5 ವರ್ಷದ ತೋಟ. ಈಗಾಗಲೇ ಹಿಂಗಾರೆಲ್ಲ ಸ್ಟಾರ್ಟ್ ಆಗಿದೆ. ಈಗ ಬರೋದು ಹಿಂಗಾರು ನಾವು ಹೋಸತಿ ನೋಡಿದಾಗ ಹಂಗೆ ಒಣಗಿ ಹೋಗ್ತಾ ಇತ್ತು. ಈಗ ಸ್ವಲ್ಪ ಕಾಯಿ ಹಿಡಿತೈತಿ ಅಂತ ನಮ್ಮ ನಂಬಿಕೆ ಬರ್ತಾ ಐತಿ, ಕಾಣಿಸ್ತಾ ಐತಿ, ಚೆನ್ನಾಗಿ ಆಗ್ತಾ ಇದೆ ಅನ್ನೋದು ಒಂದು ನಂಬಿಕೆ ನಿಮಗೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಆಗ್ತಾ ಐತಿ, ಈಗ ನಮಗೆ ಕಣ್ಣಿಗೆ ಕಾಣಿಸ್ತಾ ಐತಿ. ಈಗ ಸಣ್ಣ ಪುಟ್ಟ ಹಿಂಗಾರುಗಳು ಬಂದವೆಲ್ಲ ಒಣಗಿ ಹೋಗ್ತಿತ್ತು ಸ್ಟಾರ್ಟಿಗೆ, ಈಗ ಹಿಡಿತಾ ಇತ್ತು ಅದು. ಇನ್ನ ಫಸ್ಟಿಗೆ ಅಷ್ಟು ಕೊಡ್ತೈತಿ ಅಂತ ಹೇಳಕ್ಕಾಗೋದಿಲ್ಲ, ಆದ್ರೂ ಸಾಧಾರಣ ಮಟ್ಟಿಗೆ ನಮಗೆ ತೋರಿಸ್ತಾ ಇತ್ತು ಈಗ ಇದು ಬೆಳೆ ನಿಲ್ಬೈದು ಅಂತ. ನಿಮ್ಮದು ನುಗ್ಗೆ ಪ್ಲಾಟ್ ಇರೋವಂಥ ಅಡಿಕೆ ತೋಟ ಯಾವ ಥರ ಆಗಿದೆ? ನಮ್ಮದು ಮೊದಲೇ ನುಗ್ಗೆ ಮಾಡಿದ್ರಿಂದ ಚೆನ್ನಾಗಿತ್ತು. ನಾವು ಏನು ವರ್ಕ್ ಮಾಡಿದ್ದಿಲ್ಲ ಅದಕ್ಕೆ. ನಾವು ದೊಡ್ಡ ತೋಟಕ್ಕೆ ನಮ್ಮದು ಬೇರೆ ಒಂದು 5 ಎಕರೆ ತೋಟಕ್ಕೆ ವಾಟರ್ ಸಾಯಬಲ್ ಕೊಡ್ತೀವಿ ಅಂತ ಬಂದರು, ಅದಕ್ಕೆ ಕೊಟ್ಟರು. ಅಷ್ಟಮೇಲೆ ನನಗೆ ಇದಕ್ಕೂ ಕೊಡೋಣ ಅಂತಂದು ಮಾಡಿಸಿದ್ದೆ ನಾನು 1.5 ಎಕರೆ ನೆಲಕ್ಕೆ. ಈಗಂತೂ ಅದು ನೀವು ಯಾರಾದರೂ ಬಂದು ನೋಡಿದರೆ, ನಾವು ಹೇಳೋಕ್ಕಿಂತ ನೀವು ಒಂದೊಂದು ಸಲ ವಿಸಿಟ್ ಮಾಡಿದ್ರೆ ಭಾರಿ ಚೆನ್ನಾಗಿರ್ತೈತಿ. ನಮಗೆ ಚೆನ್ನಾಗಿ ಬಂದೈತಿ, ತೃಪ್ತಿಕರ ಆಗೈತಿ.
ಓಕೆ, ತುಂಬ ಒಳ್ಳೇದಾಯಿತು. ರವೀಣ್ಣವರೇ, ನಿಮಗೆ ಏನಿಸ್ತಾ ಇದೆ ನಿಮ್ಮ ತೋಟದ ಬಗ್ಗೆ? ನಿಮಗೆ ಏನಿಸ್ತಾ ಇಲ್ಲ ಇದೆ? ಸರ್, ಚೆನ್ನಾಗಿದೆ. ಹೋಸರಿಗಿಂತ ಈ ಗರಿಗಳೆಲ್ಲ ಸ್ವಲ್ಪ ಮುಟ್ರಾಗ್ತಾ ಇದ್ವು. ಓಕೆ, ಈಗ ನೋಡ್ರಿ, ಈಗ ಮೆಡಿಸಿನ್ ಏನಿದೆ ಸತ್ಯಾಂಶ ಹೇಳಿ. ಅದೇ ಈಗೇನು ಇವರು ಲಿಕ್ವಿಡ್ ಮೂಲಕ ಕೊಡ್ತಿದ್ರು, ಕೊಟ್ಟ ಮೇಲೆ ಗರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಹಿಂಗಾರು ಸುತ್ತರಿಗೆ ಈಗ ನೋಡ್ರಿ, ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ. ಇದು ಆ ಕಡೆದು ಎಲ್ಲ ಒಟ್ಟು ರಿಸಲ್ಟು ಚೆನ್ನಾಗಿದೆ ಅಂತ ಅನಿಸ್ತೈತೆ. ಕಾದು ನೋಡ್ಬೇಕು, ಈಗ 1 ತಿಂಗಳು 2 ತಿಂಗಳು ಕಾದು ನೋಡ್ಬೇಕು. ಚೆನ್ನಾಗಿದೆ. ಈಗ ನಾವು ಇವರು ಬಂದು ಈಗ 2 ತಿಂಗಳು ಹಿಂದೆ ಮೆಡಿಸಿನ್ ಮಾಡಿದ್ದಿದ್ದು, ಮೆಡಿಸಿನ್ ಮಾಡೋಕ್ಕಿಂತ ಮುಂಚೆನು ಮೆಡಿಸಿನ್ ಆದ್ಮೇಲೆ ತುಂಬಾ ಚೆನ್ನಾಗಿ ಅಂತ ನಮಗೆ ರಿಸಲ್ಟ್ ಅನಿಸ್ತಾ ಇದೆ. ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ಬೋದು, ಆರಾಮ್ ಮಾಡ್ಬೋದು. ಮಾಡಿ ಯಾವುದೇ ರೀತಿ ಡೌಟ್ ಇಲ್ಲದೆ ಮಾಡ್ಬೋದು ಅಂತ ಹೇಳಿ. ಯಾವುದೇ ರೀತಿ ಡೌಟ್ ಇಲ್ಲಂಗೆ ಬಂದರೆ ನಿಮ್ಗೆ ಏನೋ ಡೌಟ್ ಬಂದರೆ ನಮ್ಮದು ಕಲ್ಮನೆ ಶಿಕಾರಿಪುರ ತಾಲೂಕು ಇಲ್ಲಿ ಬನ್ನಿ, ತೋಟ ನೋಡಿ. ಅವರು ಮಾಡಿದ ಮೆಡಿಸಿನ್ ಎಲ್ಲ ನಾವು ಹೇಳ್ತೀವಿ, ಬೇಕಾದ್ರೆ ತೋರಿಸ್ತೀವಿ. ಆ ಥರ ಹೇಳಿದ್ರೆ ನಮಗೆ ಆ ಥರ ಗೈಡೆನ್ಸ್ ಕೊಟ್ಟಿದ್ರು ಅಂತ. ಅದೇ ಥರನೇ ನೀವು ಮಾಡ್ರಿ. ಒಟ್ಟು ಬೆಳೆ ಚೆನ್ನಾಗಾದ್ರೆ ಎಲ್ಲರಿಗೂ ಚೆನ್ನಾಗಿರ್ಬೇಕು. ಒಬ್ಬರೇ ಚೆನ್ನಾಗಿರ್ಬೇಕಂತ ಎಲ್ಲ ರೈತರ ಚೆನ್ನಾಗದ ಅಂತ ದೇಶ ಉದ್ಧಾರ ಆದ ಗ್ಯಾರಂಟಿ. ಹಂಗಾಗಿ ಎಲ್ಲರೂ ಬರ್ರಿ, ನಿಮಗೂ ಅನುಭವ ತಿಳ್ಕೊಳ್ರಿ, ಮಾಡಿಸ್ರಿ. ಯಾಕಂದ್ರೆ ನೀವು ಚೆನ್ನಾಗಿದ್ರಿ ಅಂದ್ರೆ ನಾವು ನಿಮ್ಮ ಜೊತೆ ಇನ್ನೊಬ್ರನ್ನ ರೈತರನ್ನ ಹೇಳ್ಕೊಂತೀರ. ನಿಮಗೆ ಖರ್ಚು ವೆಚ್ಚ ಎಲ್ಲ ಹೇಗೆ ಅನಿಸ್ತು ಈ ವಿಚಾರದಲ್ಲಿ? ನಮಗೆ ನಾವು ಮೊದಲೆಲ್ಲ ಮಾಡ್ತಿದ್ವಿ, ಫರ್ಟಿಲೈಸರ್ ಎಲ್ಲ ಮಾಡ್ತಿದ್ವಿ, ಆಮೇಲೆ ಸ್ಪ್ರೇನು ಕೊಡ್ತಿದ್ವಿ. ಆ ಖರ್ಚು ನೋಡಿದ್ರೆ ವಾಟರ್ ಸೈಬಲ್ ಭಾರಿ ಬೆಸ್ಟ್ ಅನಿಸ್ತಾ ಇತ್ತು ನಮ್ಗೆ. ಯಾಕೆಂದರೆ ವಿತ್ ಸ್ಪ್ರೇ ಫರ್ಟಿಲೈಸರ್ 2 ವರ್ಕ್ ಮಾಡ್ತಾ ಇದೆ. ವರ್ಕು ಚೆನ್ನಾಗಿ ಮಾಡಿದೆ. ನಮಗೆ ಇದು ರೇಟಲ್ಲೂ ಸ್ವಲ್ಪ ರೀಸನಬಲ್ ಅಂತ ಅನಿಸ್ತಾ ಇದೆ. ಓಕೆ, ಹಂಗಾಗಿ ಅದು ಹಾಕಿದ 2 ತಿಂಗಳಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಓಕೆ. ಆಮೇಲೆ ಇವರು ರವಿಯಣ್ಣವರು ಬರೀ ಒಂದು ತೋಟದ ಬರೀ ರೈತರು ಮಾತ್ರ ಅಲ್ಲ, ಅವರು ಕಾಂಟ್ರಾಕ್ಟರ್ ರವಿಯಣ್ಣ ಅಂತಲೇ ಫೇಮಸ್ ಕಲ್ಮನೆ ಭಾಗದಲ್ಲಿ. ಇವ್ರದ್ದೇ ಆದ ಒಂದು ಯಂತ್ರೋಪಕರಣಗಳಿದ್ದಾವೆ. ಹಿಟಾಚಿ, ಮಿನಿ ಹಿಟಾಚಿನ ಇಟ್ಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಇದೆ, JCPನೂ ಇದೆಯಣ್ಣ? ಅದೇ ಹಿಟಾಚಿ ಇದೆ. ಏನೇನು ಕೆಲಸ ಮಾಡ್ಬೋದು, ಟ್ರಂಚಿಂಗ್ ಮಾಡ್ಬೋದು, ಪೈಪ್ ಲೈನ್ ಎಲ್ಲ ಮಾಡಿಸ್ಬೋದು. 33 ಗಾಡಿ ಅದು, 33 ಗೇಜ್. ಈಗ 25, 24 ಎಲ್ಲ ಇದಾವೆ ಅದರಲ್ಲೇ. ಹಿಟಾಚಿ, ಆಮೇಲೆ ಕುಬಾಟ ಕಂಪ್ನಿದು, ಇದ್ರ ಕಂಪ್ನಿದು ಎಲ್ಲ ನಮ್ದು ಟಾಟಾ ಕಂಪ್ನಿದು. ಇದು ಸ್ವಲ್ಪ ಹೆವಿ ಇಂಜಿನ್. ಅವು ಏನು 9 ಗಂಟೆ ಕೆಲಸ ಮಾಡುತ್ತೆ, ಇದು 6 ಗಂಟೆಯಲ್ಲಿ ಮುಗಿಸ್ಕೊಡುತ್ತೆ. 6 ಗಂಟೆಯಲ್ಲಿ ಕೆಲಸ. ಆಮೇಲೆ ನಿಮ್ದು ಯಾವ ತರ ದಾಯ ಇದ್ರೆ ಆ ಗಾಡಿ ಪಾಸ್ ಆಗುತ್ತೆ. ನಮ್ದು ಸೈಜ್ ಇರೋದೇ 5 ಅಡಿ 2 ಇಂಚ್ ಸರ್ ಅದು ಹಿಟಾಚಿ. ನಾವು ಆಲ್ಮೋಸ್ಟ್ ಆಲ್ ರೈತರುಗಳು 8, 9 ಮಾಡಿರ್ತಾರೆ. 8, 8ರಲ್ಲೂ ಇದ್ರ ಸತರಕ್ಕೆ ಆರಾಮಾಗಿ ಅದು ವರ್ಕ್ ಮಾಡುತ್ತೆ. ಓಕೆ, 8 8ರಲ್ಲಿ ಇದ್ರ ಸಹಿತ ಆರಾಮಾಗಿ ವರ್ಕ್ ಮಾಡುತ್ತೆ. 8 6ರಲ್ಲೂ ಮಾಡುತ್ತೆ, ಏನು ತೊಂದರೆ ಇಲ್ಲ. 9 ಗಂಟೆ ಕೆಲಸನ ಒಂದು 6 ಗಂಟೆಲ್ಲೇ ಮುಗಿಸ್ಕೊಡುವಂತ ಕೆಪಾಸಿಟಿ ಇರುವಂತ ಒಂದು ಯಂತ್ರೋಪಕರಣ. ಕೆಲಸನ ಇದು 53 ಅಲ್ಲ, 33 ಒಂದು 6 ಗಂಟೆ ಒಳಗೆ ಕೆಲಸ ಮಾಡ್ಕೊಡುತ್ತೆ. ನಾವು ಅದೇ ಕಾಸ್ಟಲ್ಲಿ ಏನು ಮಿನಿ ಗಾಡಿ ಓಡಿಸ್ತದಲ್ಲ ಅದೇ ಕಾಸ್ಟಲ್ಲೇ ಮಾಡ್ಕೊಡ್ತಾ ಇದ್ದೀರಾ. ವರ್ಕ್ ಸಹಿತ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಯಾರೇ ಇದ್ರು ಈ ಕಡೆ ಭಾಗದಲ್ಲಿ ರೈತ ಬಾಂಧವರಲ್ಲಿ ಈ ಒಂದು ರವಿ ಕಲ್ಮನೆ ಅವರು, ಕಾಂಟ್ರಾಕ್ಟರ್ ರವಿ ಕಲ್ಮನೆ ಅವರು ಒಂದು ಮಿನಿ ಹಿಟಾಚಿ ಇದೆ, ತೋಟದಲ್ಲಿ ಟ್ರಂಚ್ ಹೊಡೆಯುವಂಥದ್ದು. ಆಮೇಲೆ ಬಸಿ ಕಾಲುವೆಯಲ್ಲಿ ಈ ಪೈಪ್ ಲೈನನ್ನು ಮಾಡೋವಂಥವ್ರು ಯಾರೇ ಇದ್ದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರನ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಕಲ್ಮನೆ ರವಿಯಣ್ಣ ಅಂತ ಹೇಳಿ. ಹಾಗೆಯೇ ರೈತ ಬಾಂಧವರಲ್ಲಿ ಈ ಒಂದು ತೋಟದ ಸಂಪೂರ್ಣ ಚಿತ್ರಣ ನಾನು ತೋರಿಸಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಈ ಥರದೊಂದು ತೋಟನ ಮಾಡ್ಕೊಳ್ಬೇಕು ಅಂತ ನೀವು ಇಷ್ಟಪಡ್ತೀರಾ, ಸ್ಕ್ರೀನ್ ಮೇಲೆ ಒಂದು ಕಮೆಂಟ್ ಹಾಕಿ. ನಾನು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಹಾಕಿ, ಖಂಡಿತ ನಾವು ವಿಸಿಟ್ ಮಾಡ್ತೀವಿ. ವಿಸಿಟಿಗೆ ಯಾವುದೇ ರೀತಿ ಚಾರ್ಜಸ್ಸನ್ನು ತೊಗೊಳಲ್ಲ. ಫ್ರೀಯಾಗಿ ಮಾಹಿತಿನ ಖಂಡಿತ ನಾನು ಕೊಟ್ಬಿಟ್ಟು ತೋಟನ ಇದೇ ರೀತಿ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಡ್ತೀವಿ. ಧನ್ಯವಾದಗಳು.